ನಮ್ಮ ಕೇಂದ್ರ ಸಚಿವರಾದಂಥ ಪಾಟೀಲ್ ರವರು, ನೀರಾವರಿ ಸಚಿವರು, ಜಲಶಕ್ತಿ ಮಂತ್ರಿಗಳು, ಅವ್ರನ್ನ ಮತ್ತು ತೆಲಂಗಾಣ ಮುಖ್ಯಮಂತ್ರಿನ, ಅಂದರೆ ನಿಮ್ಮ ಭಾಗದ ಸಮಸ್ಯೆ ಇದು. ಈ ಕಲ್ಯಾಣ ಕರ್ನಾಟಕದ ಒಂದು ದೊಡ್ಡ ಸಮಸ್ಯೆ. ತೆಲಂಗಾಣ ಮುಖ್ಯಮಂತ್ರಿಗಳು, ನಮ್ಮ ರೇವಂತ್ ರೆಡ್ಡಿ ಅವರು, ಆಂಧ್ರ ಮುಖ್ಯಮಂತ್ರಿಗಳಂತ ಚಂದ್ರಬಾಬು ನಾಯ್ಡುರವರು, ನಾನು CR ಪಾಟೀಲ್ ಅವರ ನೇತೃತ್ವದಲ್ಲಿ ಮಧ್ಯಸ್ಥಿಕೆಯಲ್ಲಿ ಒಂದು ಐತಿಹಾಸಿಕವಾದಂಥ ಚರ್ಚೆಯನ್ನು ನಡೆಸಿ, ಸುಮಾರು ವರ್ಷಗಳಿಂದ ಏನು ನಾವು 33 TMC ನೀರನ್ನು ನಾವು ಆ ಹೂಳು ತುಂಬಿ ಇವತ್ತು ಆ ನೀರಿನ ವಂಚನೆ ಆಗಿದೆ, ಅದಕ್ಕೆ ಪರಿಹಾರ ಕಂಡುಹಿಡಿಯಲು ಒಂದು ನಿರ್ಧಾರವನ್ನು ಬಂದಿದ್ದೇವೆ. ಅವರು ಅನೇಕ ಸಲಹೆಗಳನ್ನು, ನಮ್ಮ ಸಲಹೆಗಳನ್ನು ಒಪ್ಪಿದ್ದಾರೆ. ನಮ್ಮ ಕೇಂದ್ರದ ಸಚಿವರು ಕೂಡ ನಮ್ಮ ಜೊತೆ ಕೈ ಜೋಡಿಸಲಿಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳು ಚಂದ್ರಬಾಬು ನಾಯ್ಡು ಮತ್ತು ರೇವಂತ್ ರೆಡ್ಡಿಯವರು ಕೂಡ ಅವರು ಕೂಡ ಬಂದು ಆ ಸಭೆಯಲ್ಲಿ ಭಾಗವಹಿಸಿ, ಬಹುಶಃ ನಾವು ತೆಗೆದುಕೊಂಡಂಥ ಭಾಳ ದೊಡ್ಡ ನಿರ್ಣಯ, ಕೃಷ್ಣ, ಕಾವೇರಿ, ಗೋದಾವರಿ ಈ ಮೂರು ಕೂಡ ಜೋಡಣೆಯನ್ನು ಮಾಡಿ ಇದಕ್ಕೆ 1 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಕೇಂದ್ರ ಸರ್ಕಾರವೇ ಇದಕ್ಕೆ ತೆಗೆದುಕೊಂಡು 90-10 ಅಲ್ಲಿ ನ್ಯಾಷನಲ್ ಪ್ರಾಜೆಕ್ಟ್ ಆಗಿ ಅದನ್ನು ಘೋಷಣೆ ಮಾಡಲಿಕ್ಕೆ ಈಗಾಗಲೇ ನಾವು 3 ಜನ ಕೂಡ ಅವ್ರಿಗೆ ಸಮ್ಮತಿಯನ್ನು ಕೊಟ್ಟಿದ್ದೇವೆ. ಅದನ್ನು ಸದ್ಯದಲ್ಲಿ ಅವರು ಏನು ಘೋಷಣೆ ಮಾಡಬೇಕು ಆ ಕೆಲಸ ಕೂಡ ಮಾಡ್ತೇವೆ. ನಾವು ಒಪ್ಪಂದ ಕೂಡ ಆ ಒಂದು ವ್ಯವಸ್ಥೆಗೆ ನೀರಿನ ಬಳಕೆ ಇಡೀ ದೇಶದಲ್ಲಿ ಏನಾದರೂ ಕೂಡ ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಒಂದು ಮಾದರಿಯಾಗಿ ರಾಜಕೀಯದ ಭಿನ್ನಾಭಿಪ್ರಾಯಗಳನ್ನೆಲ್ಲ ಮರೆತು ಪಕ್ಕಕ್ಕಿಟ್ಟು ರಾಜ್ಯದ ಹಿತಕ್ಕೆ, ರೈತರ ಹಿತಕ್ಕೆ ನಾವು ಕೆಲಸ ಮಾಡಬೇಕು ಅಂತ ಹೇಳಿ ಒಂದು ಬಂದಿರೋದು ತಮಗೆಲ್ಲ ಗೊತ್ತಿದೆ. ಆ ಜಿಲ್ಲೆಯ ನಮ್ಮ ಕೊಪ್ಪಳ, ರಾಯಚೂರು ಮತ್ತು ಬಳ್ಳಾರಿ ಜಿಲ್ಲೆ ಶಾಸಕರು, ಸಂಸತ್ ಸದಸ್ಯರು, ದಾವಣಗೆರೆಯಲ್ಲ ಕೂಡ ಆ ಸಂದರ್ಭದಲ್ಲಿ ಬಂದು ಅವರು ಕೂಡ ಸಾಕ್ಷಿಯಾಗಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಆ ಗೇಟ್ಗಳನ್ನು 333 ಗೇಟ್ಗಳನ್ನು ಕೂಡ ಒಂದು ರೆಕಾರ್ಡ್ ಟೈಮ್ನಲ್ಲಿ ನಾವು ಅದನ್ನು ವಾಪಸ್ಸು ಹೊಸ ಗೇಟ್ಗಳನ್ನು ಅಳವಡಿಸಿ ಈಗಾಗಲೇ ನೀರಿಗೋಸ್ಕರ ನಾವು ಕಾಯ್ತಾ ಇದ್ದೇವೆ. ಆ ಸನ್ನಿವೇಶ ನೋಡಿದಾಗ ಈ ವರ್ಷ ಸಾಧ್ಯನಾ, ಮಳೆ ಬರ್ತದಾ ಇಲ್ವಾ ಅನ್ನೋದು ಒಂದು ದೊಡ್ಡ ಗಾಬರಿ ಇತ್ತು. ಈಗೂ ಇವತ್ತು ಬೆಳಗ್ಗೆ ಕೂಡ ಕೆಲವು ಶಾಸಕರ ಚರ್ಚೆ ಮಾಡಿದೆ. ಈಗೂ ಆ ಭಾಗದಲ್ಲಿ ಮಳೆ ಇಲ್ಲ. ಆದರೆ ಮಳೆ ಎಲ್ಲಿ ಬೀಳಬೇಕು, ಮಲೆನಾಡಲ್ಲಿ ಸ್ವಲ್ಪ ಮಳೆ ಕಾಣ್ತಾ ಇದೆ, ಕರಾವಳಿಯಲ್ಲಿ ಮಳೆ ಕಾಣ್ತಾ ಇದೆ, ಸ್ವಲ್ಪ ಒಳಹರಿವು ಕೂಡ ಬರ್ತಾ ಇದೆ. ಸೊ ಇದು ಭಾಳ ಸಂತೋಷವಾದಂಥ ವಿಚಾರ. ಸೊ ಇದನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳ್ಬೇಕಾದ್ದು ನನ್ನ ಜವಾಬ್ದಾರಿನೂ ಇದೆ. ಆ ಹಿನ್ನೆಲೆಯಲ್ಲಿ ಈ ವಿಚಾರವನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ.